ನಮ್ಮ ದೇಶ ಒಂದು ಮೂಲೆಯಲ್ಲಿತ್ತು. ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಗ ಪ್ರಧಾನಿಯವರು ಮಾಡಿದ್ರು. ಅಂದ್ರೆ ಸರ್ ಈಗ ಮೊದಲು ನಮ್ದು ಮೂಲೆ ಇತ್ತ ಮೊದಲಿಗೆ ಬೆಳಕಿಗೆ ಬಂದಿದ್ದಿಲ್ವಾ ನಮ್ಗೆ? ನಾವಿವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಶಿರೂರು ಪಟ್ಟಣದಲ್ಲಿ ಇರುವಂತದ್ದು. ಶಿರೂರು ಪಟ್ಟಣದ ಜನರು ಈ ಸರಿ ಯಾವ ಪಕ್ಷಕ್ಕೆ ತಮ್ಮ ಒಲವನ್ನ ತೋರಿಸ್ತಾರೆ, ಜನರ ಮನದಲ್ಲಿ ಏನು ವಿಷಯಗಳ ಅಡಗಿವೆ, ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು JDS ನಡುವೆ ಜಿದ್ದಾಜಿದ್ದಿ ಹಣಾಹಣಿ ಇರುವಂಥದ್ದು ಇವತ್ತು ಬಾಗಲಕೋಟೆಯ ಶಿರೂರು ಪಟ್ಟಣದಲ್ಲಿ ನಾವಿವತ್ತಿದ್ದಾವೆ. ಅವರ ಮನದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಸ್ವತಃ ಅವರ ಬಾಯಿಂದನೇ ಹೇಳಿ ಕೇಳ್ಕೊಳ್ಳೋಣ. ಸರ್, ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸು BJP JDS, ಈಗ JDS BJP ಯೊಂದಿಗೆ ಮೈತ್ರಿ ಆಗಿದೆ. ಸೊ ಈಗ ಕಾಂಗ್ರೆಸ್ಸು ಮತ್ತು BJP ನಡುವೆ ನೇರವಾಗಿರ್ತಕ್ಕಂಥ ಹಣಾಹಣಿ ಇರುವಂಥದ್ದು. ಈಗ ಇಲ್ಲಿ ಸದ್ಯಕ್ಕೆ BJPಯಿಂದ ಗದ್ದಿಗೌಡರಿದ್ದಾರೆ. ಈ ಸಾರಿ ಅವರೇ ಆಗ್ತಾರ ಅಥವಾ ಅವ್ರು ಬರ್ಬೇಕಂತ ಅನ್ಸದ? ಯಾರು ಬರಬೇಕು ಅಂತ ಸರ್? ವೀಣಾ ಕಾಶ್ಯಪ್ನವರು ಈ ಸಲ ವಿನ್ ಆಗ್ತಾರಂತ ಅನ್ಕೊಂಡಿದ್ದೀವಿ. ಅಂದ್ರೆ ಈಗ ಕೇಂದ್ರದಲ್ಲಿ ಮೋದಿ ಅವರು ಬರಬೇಕಾ ಅಥವಾ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಅವರೇ ಬರ್ತಾರೆ. ರಾಹುಲ್ ಗಾಂಧಿ ಯಾಕೆ ಅಂತ? ಯಾಕೆ ಅಂತಂದ್ರೆ ಮೋದಿ ಅವರು ಜನರಿಗೆ ಆಶ್ವಾಸನೆ ಕೊಡ್ತಾರೆ, ಅವ್ರನ್ನ ಈಡೇರಿಸ್ತಾ ಇಲ್ಲ. ಯಾವುದೇ ರೀತಿಯ ನಿಮ್ಗೂ ಗೊತ್ತಿದ್ದ ವಿಷಯ, ಎಲ್ರಿಗೂ ಗೊತ್ತಿದ್ದ ವಿಷಯ. ನಾನು ಮೊದಲಿಗೆ BJP ಕಾರ್ಯಕರ್ತನೇ ಇದ್ದೆ. ಏನೋ ಒಂದು ಕಾರಣಾಂತರ ತೊಂದರೆಯಿಂದ ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿವಿ ನಾವೆಲ್ಲ. ಆದರೂ ಕೂಡ ಮೋದಿಯವರು ಬಂದರೆ ಒಳ್ಳೇದೇ ಇಲ್ಲಂತಲ್ಲ, ಆದರೆ ಆಶ್ವಾಸನೆ ಕೊಡ್ತಾರೆ, ಆ ನಂತರ ಸುಳ್ಳು ಮಾಡ್ತಾರೆ. ಈಗ ಗೊತ್ತಲ್ಲ, ಕಪ್ಪನ್ನ ತರ್ತೀವಿ ಅಂತ ಹೇಳಿ ಅಂದಿದ್ರಲ್ಲ, ಕಪ್ಪನ್ನ ಯಾರಿಗೆ ಬಂದಿದೆ ಸರ್? ನಿಮಗೆ ಬಂದಿದೆಯಾ? ಬೇರೆ ಜನರಿಗೆ ಬಂದಿದೆಯಾ? ಇಲ್ಲ ತಾನೇ. ಮತ್ತು ಇವೆಲ್ಲ ಸುಳ್ಳು ಸುದ್ದಿ ಅಲ್ಲ. ಅಂದ್ರೆ ಈಗ ಮೋದಿ ಅವರಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಾ? ಅಭಿವೃದ್ಧಿ ಆಗಿದೆ ಇಲ್ಲ ಅಂತಲ್ಲ, ಆದ್ರ ಬಡ ಜನರಿಗೆ ಏನೋ ಅಭಿವೃದ್ಧಿ ಆಗಿಲ್ಲ. ಮೇಲ್ವರ್ಗದವ್ರಿಗೆ ಅಥವಾ ಶ್ರೀಮಂತರಿಗೆ, ಮೇಲ್ವರ್ಗ ಅನ್ನೋಕ್ಕಿಂತ ಶ್ರೀಮಂತರಿಗೆ ಅಭಿವೃದ್ಧಿ ಆಗಿದೆ. ಈಗ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಏನು ಅಭಿವೃದ್ಧಿ ಅನ್ನೋದೇ ಇಲ್ಲ. ನಿಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಗದ್ದಿಗೌಡರು ಸುಮಾರು 4 ಸಾರಿ ಇಲ್ಲಿ MP ಆಗಿದ್ದಾರೆ. ಸೊ ಏನ್ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಗೆ ಕಂಡ ಹಾಗೆ ಅಂತ? ಅವ್ರ ಅಭಿವೃದ್ಧಿ ಏನಿಲ್ಲ ಸರ್. ಗೊತ್ತಿದ್ರೆ ಬೇಕಾದ್ರೆ ಕೇಳೋಣ ಬೇಕಾರ. ನಾನು ಎಲ್ಲಿ ಬಂದು ಮಾತಾಡಿದ್ರು ಮಾತಾಡ್ತೀನಿ. ಗದ್ದಿಗೌಡರ ಅಭಿವೃದ್ಧಿ ಏನೂ ಇಲ್ಲ, ಜೀರೋ. ಓಕೆ. ಹಾಗಾದ್ರೆ ಈಗ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಯಾರು MP ಆಗ್ತಾರೆ ಅಂತ? ವೀಣಾ ಕಾಶ್ಯಪ್ನವ್ರೆ ಅವರೇ ಪಕ್ಕ ಆಗ್ತಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ನಿಮಗೆ ಗೊತ್ತಿರುವ ಹಾಗೆ MP ಅವರು ಈಗ ಗದ್ದಿಗೌಡರು ಇದ್ದಾರೆ. ಸೊ ಇನ್ನು ಮುಂದೆ ಅವರು ಮುಂದುವರಿಬೇಕಾ ಅಥವಾ ವೀಣಾ ಕಾಶ್ಯಪ್ನವ್ರಿಗೆ ಈ ಸರಿ ನೀವು ಮತವನ್ನು ಹಾಕ್ತೀರಾ, ಹೇಗೆ ಅಂತ? ಗದ್ದಿಗೌಡ ಅವರು ಇನ್ನುವರೆಗೆ ಆದರೂ MP ಆದ ಚುನಾವಣೆ ಆದಾಗ ಕೆಲವಳಿಗೂ ಎಷ್ಟು ವರ್ಷ ಆದರೂ MPಗಳಾದರೂ ನಮ್ಮ ಯಾವ ಊರಿಗೂ ಬಂದಿಲ್ಲ. ಅವರು ಎಲ್ಲಿಯೂ ಬರಲೂ ಇಲ್ಲ, ಎಲ್ಲಿಯೂ ಏನು ಕೆಲಸನೂ ನಮ್ಗೆ ತೋರಿಸ್ಕೊಟ್ಟಿಲ್ಲ. ಅವರು MP ಆಗಿ ತಮ್ಮಲ್ಲಿ ಕುಂದಿರ್ತಾರೆ ಹೊಟ್ಟೆ ಹೊರತಾಗಿ. ಈಗ ಜನರಿಗೆಲ್ಲರಿಗೆ ಒಳ್ಳೆಯವರಾಗಿದ್ದಾರೆ, ಜನರು ಸೆನ್ಯರಿದ್ದಾರೆ. ನಮ್ಮ ಪ್ರಕಾರ ನೆಕ್ಸ್ಟ್ ಚುನಾವಣೆ ಒಳಗೆ ವಿಜಯಾನಂದ ಕಾಶ್ಯಪ್ಪನವರು ಮೇಡಮ್ ಅವರೇ MP ನಾವು ಚುನಾವಣೆ ತರಬೇಕು ಅನ್ನೋದು ನಮ್ಮಲ್ಲಿ ಅನುಕಂಪ ಇದೆ. ಗದ್ದಿಗೌಡರು ಸತತ 4 ಸಾರಿ ಅವರು MP ಆಗಿದ್ರು ಅಂತ ಈಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ. ಏನ್ ಅಭಿವೃದ್ಧಿ ಏನ್ ಕೆಲಸಗಳನ್ನ ಮಾಡಿಲ್ವಾ ಅಂತ? ಇಲ್ಲಿ ಬರ್ಲೇ ಇಲ್ರಿ ಅವರು. ಕೆಲಸನೂ ನಮ್ಗೇನು ತೋರಿಸ್ಕೊಟ್ಟಿಲ್ಲ, ಇಲ್ಲಿ ಬರ್ಲಿಲ್ಲ, ನಮ್ಮ ಕೆಲಸಗಳು ತೋರಿಸ್ಕೊಟ್ಟಿಲ್ಲ. ಆದ್ರೂ MP ಆಗಿ ತಾವೇ ಆರಿಸಿ ಬರ್ತಾರೆ ಹೊರತಾಗಿ ಇಲ್ಲಿ ಬಡ ಜನರದು ಯಾರ್ದು, ಬಡವರು ಯಾರು, ಇಲ್ಲಿ ಬಡತನ ಪರಿಸ್ಥಿತಿ ಯಾರೈತೆ ಅನ್ನೋದು ಯಾರಿಗೂ ತಿಳುವಳಿಕೆ ಅನ್ನೋದು ಇದಿಲ್ಲ. ತಾವಾಗಲೇ MP ಚುನಾವಣೆಗೂ ಎಲೆಕ್ಷನ್ ಬಂದ ನಂತರ ಬರ್ತಾರೆ, ಆ ನಂತರ ಆರಿಸಿ ಬಂದ ನಂತರ ಎಲ್ಲರೂ ಹೋಗ್ಬಿಡ್ತಾರೆ. ಅದಕ್ಕಾಗಿ ಈ ಸಲ ಜನರು ಚೇಂಜ್ ಕೇಳ್ತಾ ಇರ್ತಾರೆ. ವಿಧಾನಸಭಾ ಎಲೆಕ್ಷನ್ ನಡೀತು, ಅವಾಗ ಒಂದು ಮೈಂಡ್ ಸೆಟ್ ಬೇರೆ, ಈಗಿನ ಒಂದು ಜನರ ಮೈಂಡ್ ಸೆಟ್ ಬೇರೆ. ಈಗ ಎಲ್ಲೋ ಒಂದ್ ಕಡೆ ಮೋದಿಯಲ್ಲಿ ಕೆಲಸ ಮಾಡತ್ತಾ ಅಂತ? ಮೋದಿಯವರು ಮೇಲೆ ಒಳ್ಳೆಯವರಿದ್ದಾರೆ, ಜನರು ಒಳ್ಳೆಯವರು ಇದ್ದಾರೆ, ಮೋದಿಯವರು ಒಳ್ಳೆಯವರಿದ್ದಾರೆ. ಅವರು ತಳಗೆ ಕೆಲಸನವರು ಯಾರು ಕೆಟ್ಟವರು ಇದ್ದಾರೆ. ಹಾಗಾಗಿ ಚುನಾವಣೆ ಚೇಂಜ್ ಮಾಡ್ಬೇಕಂತೇಳಿ ಈ ಸಲ. ಸರ್, ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ 5 ಗ್ಯಾರಂಟಿಗಳನ್ನ ತಂದಿದೆ. ಸೊ ಆ ಗ್ಯಾರಂಟಿ ಪರಿಣಾಮ ಬೀರುತ್ತಾ ಹೇಗೆ ಅಂತ? ಗ್ಯಾರಂಟಿಗಳು ಅವ್ರು ಕೊಡ್ಲಿಕ್ಕೂ ಸಹ ಜನರು ಸೆನ್ಯರಾಗಿದ್ದಾರೆ, ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಸಲ ವಿಜಯಾನಂದ ಕಾಶ್ಯಪ್ನವ್ರು ಮೇಡಮ್ ಅವರೇ MP ಆಗ್ತಾರೆ. ಹಾಗಾದ್ರೆ ಸರ್, ಈಗ ನಮ್ಮ ಪ್ರಧಾನಮಂತ್ರಿಗಳು ಯಾರಾಗಬೇಕು ಅಂತೀರಿ? ನಾವು ಖರ್ಗೆ ಆಗ್ಬೇಕಂತ ಖರ್ಗೆ ಅವರು ಯಾಕಂತ ಸರ್? ಸರ್, ಖರ್ಗೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖ್ಯ ಹಿರಿಯನ್ರಿ ಅವರು, ಅವರೇ ಆಗ್ಬೇಕು ನಾವು ಬಯಸ್ತಾ ಇದ್ದೀವಿ. ಶಿರೂರಿನ ಆಟೋ ಡ್ರೈವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಾಕಂತಂದ್ರೆ ಇಲ್ಲಿ ಕೆಲವಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅವರು ನೋಡಿರ್ತಾರೆ, ಯಾಕಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರು ಇರೋದ್ರಿಂದ. ಸರ್ ನಮಸ್ಕಾರ. ಈಗ
ಲೋಕಸಭಾ ಮತಕ್ಷೇತ್ರ ಏನಿದೆ ಬಾಗಲಕೋಟೆ, ಯಾರು MP ಆಗ್ತಾರೆ, ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ? ಅವ್ರದ್ದು ಬರೋದು ಬಾಗಲಕೋಟೆ ಡಿಸ್ಟಿಕ್ನಾಗ ವಿನಾಕಾಶಪ್ಪನವರೇ ಬರೋದು. ಅಂದ್ರೆ ಈಗ ಕಳೆದ ಬಾರಿ ಅವರು ಸೋತಿದ್ರು, ಸತತ 4 ಸಾರಿ ಈಗ ಗದ್ದಿಗೌಡರಾಗಿದ್ದಾರೆ. ಅಭಿವೃದ್ಧಿಗಳು ಹೇಗಿದೆ ಅಂತ? ಏನು ಕೆಲಸ ಮಾಡಿದ್ದಾರೆ ಅವ್ರು? ಫಸ್ಟ್ ಕೆಲಸ ಏನಿಲ್ಲ ಅವರು. ಅದೊಂದು ಏನೋ ಮೋದಿ ಮೋದಿ ಅಂತ ಹೇಳ್ತಾ ಇದ್ದು, ಅದೊಂದು ಅದ್ರ ಪರಮಾನ ಬಂದ್ರು ಅವರು. ಅದರಿಂದ ಮತ್ತೇನು ವರ್ಕ್ ಇಲ್ಲ ಅವರು. ನಮ್ಮ ಊರಲ್ಲಿ ಅವರು ಮಕ ಸತ ನೋಡಿಲ್ಲ ಇಷ್ಟವರೆಗೆ. ಆದ್ರು ಒಂದ್ಸತಿ ಏನೋ 2 ಸತಿ ಬಂದಿದ್ದಾರೆ. ವರ್ಕ್ ಮಾತ್ರ ಯಾವುದೂ ಇಲ್ಲ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಸರ್, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಅದನ್ನ ಬಂದ್ ಮಾಡ್ತೀನಿ ಅಂತಾರೆ ಅವರು. ಯಾರು ಬಂದ್ ಮಾಡ್ತಾರಂತ? ಇವ್ರು ಮೋದಿ ಅವರು ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಬಂದ ನಂತರ ನೆಕ್ಸ್ಟ್ ಎಲೆಕ್ಷನ್ ದಲ್ಲಿ ಬಂದ್ ಮಾಡೋಗಿತ್ತೀನಿ ಅಂತ ಹೇಳ್ತಾರೆ. ಏನ್ ತೊಂದರೆ ಐತೆ ಅದರಿಂದ? ಜನರಿಗೆ ಉಪಯೋಗ ಐತಲ್ಲ ಅದು. ಅಂದ್ರೆ ಈಗ ನೀವು ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ? ಪ್ರಧಾನಮಂತ್ರಿ ಮೋದಿ ಅವರು ಚಿಂತೆ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ಬಲ್ಕೊಳ್ತೀವಿ ಅದಾಗ ಕಾಶ್ಯಪ್ನವರು ಬರು. ಅಂದ್ರೆ ಈ ಸಾರಿ ಗ್ಯಾರಂಟಿಗಳು ಸಹ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ. ಮಾಡ್ತಾರೆ ಕೆಲಸ. 4 ಸಾರಿ ಗದ್ದಿಗೌಡರು ಬರ್ತಾ ಇದಾರೆ ಇಲ್ಲಿ. ಈ ಸಾರಿ ವಿನಾ ಕಾಶ್ಯಪ್ನವರು ಅವ್ರ ಜೊತೆ ಪ್ರಬಲವಾಗಿರ್ತಕ್ಕಂಥ ಒಂದು ಫೈಟ್ ಇರುವಂತದ್ದು, ಏನ್ ಹೇಳ್ತೀರಿ ಸರ್? ಸತತವಾಗಿ 4 ಬಾರಿ ಅಂದರೆ 20 ವರ್ಷನೂ PC ಗದ್ದಿಗೌಡರು ಈ ಬಾಗಲಕೋಟೆ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಬರ್ತಾರೆ MP ಒಳಗೆ. ಅವ್ರದ್ದು 4 ಸಾರಿ ಯಾವ ರೀತಿ ಬಂದ್ರಪ್ಪ ಅಂದರೆ ಪಕ್ಷದ ಹೆಸರಿನ ಮೇಲೆ ಅವರು ಆಯ್ಕೆ ಬಂತಾರೆ. ಅವ್ರ ಕೆಲಸಗಳು ಈ ಕಡೆ ಅಂದ್ರೆ ಬಾಗಲಕೋಟೆಯಿಂದ ಬಲ್ ಸೈಡ್ ಏನೈತಲ್ಲ, ಅವರು ಯಾವ ಕಾಮಗಾರಿಗಳಾಗಿಲ್ಲ. ಅವ್ರೇನು ಮೋದಿಯವ್ರು ಬಂದರು 2004ರಲ್ಲಿ ಮೋದಿಯವ್ರು ಬಂದರು ಬಂದ ತಕ್ಷಣ ಮೋದಿ ಅಂತ ಅವರು ಗೆದ್ದು ಬಂದರು. ಈ ಸಲ ನಮಗೆ BJPನೇ ಆಗಬೇಕಂತ ನಮ್ಮ ಆಸೆ. ಆದರೆ ಚುನಾವಣಾ ಅಭ್ಯರ್ಥಿ ಚೇಂಜ್ ಆಗಬೇಕು. ಅಂದ್ರೆ ಗದ್ದಿಗೌಡರು ಏನ್ ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಿ? ಗದ್ದಿಗೌಡರು ಅವ್ರ ಹೊತ್ತಿಂದ ಯಾವುದೇ ಥರ ಕೆಲಸ ಆಗಿಲ್ಲ. ಕೇಂದ್ರ ಹೊತ್ತಿಂದ ಕೆಲಸ ಆಗಿದ್ದಾವೆ. ಇವರು ಬಂದು ನೇರ ಬಂದು ನೋಡಿ ಯಾವುದೇ ರೀತಿಯ ಕೆಲಸ ಕಾಮಗಾರಿಗಳನ್ನ ಯಾವುದೂ ಮಾಡಿಲ್ಲ. ವೀಣಾ ಕಾಶ್ಯಪ್ನವರು, ರಕ್ಷಿತಾ ಈಟಿ ಇವರೆಲ್ಲ ಹೆಸರುಗಳು ಕೇಳಿ ಬರ್ತಾ ಇವೆ ಕಾಂಗ್ರೆಸ್ನಲ್ಲಿ. ಸೊ ಹೀಗಾಗಿ ಪ್ರಬಲವಾಗಿರ್ತಕ್ಕಂತಹ ಫೈಟ್ ನಡೆಯುತ್ತಾ ಈ ಸಾರಿ ಅಂತ? ಅವರಲ್ಲಿ ಗೊಂದಲ ಇದೆ ರೀ. ಯಾರನ್ನ ಯಾರಿಗೆ ಟಿಕೆಟ್ ಕೊಡ್ಬೇಕು ಈ ಸಲ. ಹೋದ ಸಲ ಚೆನ್ನಾಗಿ ಫೈಟ್ ಮಾಡಿದ್ರು ಯಾರು, ವಿನಾ ಕಾಶ್ಯಪ್ನವರು. ಅವರು 4 ಲಕ್ಷ ಮತಗಳನ್ನು ತೊಗೊಂಡಿದ್ರು. 1 ಲಕ್ಷ ಚಿಲ್ಲರ ಮತಗಳಿಂದ ಅಂತರದಿಂದ ಅವರು ಸೋತಿದ್ರು. ಅವರು ಗದ್ದಿಗೌಡರಿಗೆ ಹೋದ ಸಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಲಕ್ಷ ಓಟಲ್ಲಿ ಗೆದ್ದಿದ್ದೇ ದೊಡ್ಡದು ರೀ. ಯಾಕಪ್ಪ ಅಂದ್ರೆ ಇಷ್ಟು ಮುಂಚೆ ಯಾರೂ ಫೈಟ್ ಮಾಡಿದ್ದಿಲ್ಲ. ವಿನಾ ಕಾಶ್ಯಪ್ನವರು ಫೈಟ್ ಮಾಡಿದ್ರು. ನೋಡೋಣ ಈ ಸಲ ಅವ್ರನ್ನ ಅಭ್ಯರ್ಥಿ ಚೇಂಜ್ ಮಾಡಿದರೆ, BJPಯಲ್ಲಿ ಅಭ್ಯರ್ಥಿ ಚೇಂಜ್ ಮಾಡಿದರೆ BJPನ ಆದರೆ ಒಳ್ಳೇದು ನಮ್ಗೆ. ಸರ್, ಈಗ ಗದ್ದಿಗೌಡರನ್ನ ಈ ಸರಿ ನಿಲ್ಲಿಸಿದ್ರೆ ಕಾಂಗ್ರೆಸ್ ಬರುತ್ತಂತೀರಾ ನೀವು? ಗದ್ದಿಗೌಡರು ನಿಲ್ಲಿಸಿದ್ರೆ ಆಗಲ್ಲ. ಅವರು ಮೋದಿ ಹೆಸರು ಹೇಳ್ಕೊಂಡೇ ಗೆದ್ದು ಬರೋದು. ಈಗ ಗ್ಯಾರಂಟಿ ಯೋಜನೆಗಳೇನಿದೆ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ಪ್ರಭಾವ ಬೀರಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ MP ಇಲೆಕ್ಷನ್ನಲ್ಲಿ ಅದು ಒಂದು ಪಾತ್ರವನ್ನು ನಿರ್ವಹಿಸುತ್ತಾ ಅಂತ ಹೇಳ್ತೀನಿ. ಹೌದು ಸರ್. ಆದರೆ ಈಗ ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆ ನೋಡಿದ್ರಿ ನೀವು. ಅವರು ಗ್ಯಾರಂಟಿಗಳು ಇಟ್ಕೊಂಡೇ ಗೆದ್ದು ಬಂದರು. ಈಗ ಅವರು ಗ್ಯಾರಂಟಿಗಳು ಇಟ್ಕೊಂಡು ಬಂದಿರ ಅವ್ನು ಇನ್ನೂರಿಗಾದ್ರೂ ಚಂದಂಗೆ ಜನಗಳಿಗೆ ಮುಟ್ಟಿಲ್ಲ. ಗದ್ದಿಗೌಡರಿಗೆ ವಿನಾ ಕಾಶ್ಯಪ್ನವರು ಪ್ರಬಲವಾದ ಪೈಪೋಟಿ ಅಂತ ಹೇಳ್ತೀರಾ? ಹಾಂ ಗದ್ದಿಗೌಡರಿಗೆ ಪ್ರಬಲವಾದ ಪೈಪೋಟಿ ಅಂದರೆ ವಿನಾ ಕಾಶ್ಯಪ್ನವರೇ. ಗದ್ದಿಗೌಡರನ್ನ ಬಿಟ್ಟು ಬೇರೆಯವ್ರನ್ನ ಹಾಕಿದ್ರೆ ನೋಡ್ಬೇಕು ಯಾರು ಹಾಕ್ತಾರೆ. ಈಗ ಒಟ್ಟಲ್ಲಿ ಪ್ರಧಾನಮಂತ್ರಿಗಳು ಯಾರು ಆಗ್ಬೇಕು ಅಂತ? ಪ್ರಧಾನಮಂತ್ರಿ ನಮಗೆ ನರೇಂದ್ರ ಮೋದಿ ಆಗ್ಬೇಕಂತ ಆಸೆ. ಪ್ರಧಾನಮಂತ್ರಿ ಇನ್ನೂ ನಮ್ಮ ಭಾರತದ ಉಜ್ವಲ ಭವಿಷ್ಯ ಇನ್ನೂ ಮುಂದಾಗಿ ಓಡಬೇಕು. ಅಂದರೆ ನಮ್ದೆಲ್ಲ ಚೆನ್ನಾಗಿರ್ಬೇಕಪ್ಪ ನಮ್ಮ ದೇಶ. ಈಗ ನೋಡಿ, ನಮ್ಮ ದೇಶ ಒಂದು ಮೂಲೆಯಲ್ಲಿತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಗ ಪ್ರಧಾನಿಯವರು ಮಾಡಿದ್ರು. ಅಂದ್ರೆ ಸರ್, ಈಗ ನಿಮ್ಮ ಮೊದಲು ನಮ್ದು ಮೂಲೆ ಇತ್ತ, ಮೊದಲಿಗೆ ಬೆಳಕಿಗೆ ಬಂದಿದ್ದಿಲ್ವಾ ನಮ್ಮ ದೇಶ? ಅಂದ್ರೆ ಜನಗಳ ಬೇರೆ ಹೊರಗೆ ಫಾರಿನ್ ಕಂಟ್ರಿಯಲ್ಲಿ ಹೋದ್ರೆ ಇಂಡಿಯಾ ಅಂದ್ರೆ ಯಾರು ಕೇರೆ ಮಾಡ್ತಿದ್ದಿಲ್ಲ. ಈಗಿನ ದಿನಮಾನದಲ್ಲಿ ಇಂಡಿಯಾ ಅಂದ್ರೆ ಮೋದಿ ಅಂದ್ರೆ ಇಂಡಿಯಾ. ಪಾರ್ಲಿಮೆಂಟ್ ಲೋಕಸಭೆ ಚುನಾವಣೆಗೆ BJP ಗೆದ್ರೆ ಒಳ್ಳೇದು. ಅದಕ್ಕಿಂತ ಮೋದಿ ಅವ್ರಿಗಿಂತ ಆದಿತ್ಯನಾಥ್ ಯೋಗಿ ಮುಖ್ಯಮಂತ್ರಿ ಆದ್ರ, ಪ್ರಧಾನಮಂತ್ರಿ ಆದ್ರ ಇನ್ನೂ ಒಳ್ಳೇದು. ಮತ್ತೆ ಈಗ ಗದ್ದಿಗೌಡರ ಅಭಿವೃದ್ಧಿ ಹೇಗೆ ಅನ್ಸುತ್ತೆ? ಗದ್ದಿಗೌಡ್ರೇನು ಅಭಿವೃದ್ಧಿ ಏನು ಮಾಡಿಲ್ಲ. ಆದ್ರೂ ಮೋದಿ ಅವರ ಪ್ರಭಾವದಿಂದ ಗೆದ್ದಾರ. ಅವ್ರೇನು ಅಭಿವೃದ್ಧಿ ಬಹಳ ಮಾಡಿಲ್ಲ. ಅಂದ್ರೆ ಮೋದಿ ಅವ್ರನ್ನ ನೋಡಿ ಕ್ಷೇತ್ರ ಜನ ಗೆಲ್ಲಿಸ್ತಾರೆ. ಮೋದಿ ಅವ್ರು ನೋಡಿ ಜನ ಗೆಲ್ಲಿಸಿದ್ದು. ಅವ್ರೇನು ಸ್ವಂತ ಶಕ್ತಿ ಮ್ಯಾಗ ಗೆದ್ದಿಲ್ಲ, ಮತ್ತು ಅಭಿವೃದ್ಧಿ ಕೆಲಸದಿಂದ ಗೆದ್ದಿಲ್ಲ. ಗೆದ್ದಿದ್ದು ಮೋದಿಯಿಂದ ಗೆದ್ದಿದ್ದವರು. ಈಗ ಕಾಂಗ್ರೆಸ್ಗೆ ಮತ್ತು BJPಗೆ ಅಂದ್ರೆ ನಾಯಕತ್ವ ನೇತೃತ್ವದಲ್ಲಿ ನೋಡಿದ್ರೆ ನಿಮಗೆ ಅನಿಸಿದ ಹಾಗೆ ಏನ್ ಅನ್ಸುತ್ತೆ? ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಕಾಂಗ್ರೆಸ್ ಅಂತ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಚಲೋ ಇದೆ.
ಅಂದ್ರೆ ಈಗ ನೀವು ಈಗ ಕಳೆದ ಇದು ವಿಧಾನಸಭೆ ಎಲೆಕ್ಷನ್ ಇತ್ತು, ಅಂದ್ರೆ ಈಗ ಲೋಕಸಭೆ ಎಲೆಕ್ಷನ್ ಇದೆ. ಅಂದ್ರೆ ಇಲ್ಲಿ ಎರಡರಲ್ಲಿ ತಮ್ಮ ಮನಸ್ಥಿತಿ ವ್ಯತ್ಯಾಸ ಆಗತ್ತೆ ಅಂತ. ಈಗ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರನ ಬಯಸ್ತೀರಿ, ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನ ಬಯಸ್ತೀರಿ, ಹೇಗೆ? ರಾಜ್ಯದಲ್ಲಿ ಕೇಂದ್ರ ಒಳ್ಳೆ ಆಡಳಿತ ಕೊಟ್ಟರು ಸಿದ್ದರಾಮಯ್ಯ. 2,000 ರೂಪಾಯಿ ಬಸ್ ಫ್ರೀ ಮತ್ತು ಅನ್ನಭಾಗ್ಯ, ಕ್ಷೀರಭಾಗ್ಯ ಮತ್ತು ಇಂಥ ಎಲ್ಲ ಯೋಜನೆ ಕೊಟ್ಟಿದ್ದು ಬಡವರಿಗೆ ಒಳ್ಳೆ ರೀತಿ ಆಗೈತಿ. ಮತ್ತು ವಿದ್ಯುತ್ ಉಚಿತ ಅವೆಲ್ಲ ಯೋಜನೆಗಳು ಮತ್ತು ಜನರಿಗೆ ಬಡವ್ರಿಗೆ ತಲುಪ್ಯಾವು. ಮತ್ತು ಅದರಿಂದ ಬಡವರಿಗೆ ಭಾಳ ಒಳ್ಳೆಯದೂ ಆಗೈತಿ. ಮತ್ತು ಭಾಗ್ಯಗಳನ್ನು ಸರ್ದಾರ ಅಂತೇಳಿ ಅವ್ರಿಗೆ ಬಿಡುದನ್ನು ಕೊಟ್ಟಾರ ಈಗಾಗಲೇ. ಅಂದ್ರೆ ಕೇಂದ್ರದಲ್ಲಿ ಮೋದಿ ಯೋಗಿ ಆಗೋದಂತೂ ಭಾಳ ಬೆಸ್ಟ್. ಮೊದಲು ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು ಅಂತ ಹೇಳ್ತೀವಿ? ಕಾಂಗ್ರೆಸ್ ಸರ್ಕಾರ ಬರ್ಬೇಕು. ಯಾಕೆ ಅಂತ ಕೇಳ್ಬೋದಾ? ಈ ಜನರ ಅಭಿವೃದ್ಧಿ ಮಾಡ್ತಾರ, ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಬರ್ಬೇಕು. ಇನ್ನು ನಮ್ಮ ಲೋಕಸಭೆಯಲ್ಲಿ ಬರೋದು ಅಂದ್ರೆ ನಮ್ಮ ಬಾಗಲಕೋಟೆ ಲೋಕಸಭೆ ಎಲೆಕ್ಷನ್ಗೆ ಬರೋದಾದ್ರೆ ಸರ್, ಇಲ್ಲಿ ಗದ್ದಿಗೌಡರು ಇದ್ದಾರೆ ಸದ್ಯಕ್ಕೆ. ಈಗ ಹಲವಾರು ಜನರು ಹೇಳಿರುವಂತದ್ದು ಅಭಿವೃದ್ಧಿ ಅವ್ದು ಕಡಿಮೆ ಅಂತ ಹೇಳಿ. ಹಾಗಾದ್ರೆ ನಮ್ಮ ಲೋಕಸಭೆ ಅಂದ್ರೆ ಬಾಗಲಕೋಟೆ ಲೋಕಸಭೆ ಏನಿದೆ, ಇಲ್ಲಿ ಯಾರು ಬಂದ್ರೆ ಸೂಕ್ತ ಅನ್ಸುತ್ತೆ ನಿಮಗೆ? ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಂದ ಸೂಕ್ತ. ಯಾರು ಬರ್ಬೋದು ಸರಿ ಕಾಂಗ್ರೆಸ್ ಅಂದ್ರೆ 3-4 ಮಂದಿ ಆಕಾಂಕ್ಷಿಗಳದಾರ. ಅದ್ರೊಳಗ ಯಾರೇ ಬರ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸೋದು ಗ್ಯಾರಂಟಿ. ಸರ್, ಇನ್ನು ಕಾಂಗ್ರೆಸ್ ಪಕ್ಷನೇ ಬೇಕು ಅಂತ ಹೇಳಿ ಒಂದ್ 2-3 ಕಾರಣಗಳು ಹೇಳಿ. ದೇಶದ ಅಭಿವೃದ್ಧಿ ಸಲುವಾಗಿ ಕಾಂಗ್ರೆಸ್ ಪಕ್ಷ ಬರ್ಬೇಕು. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ, ಒಂದು 5 ಯೋಜನೆಗಳು. ಈ 5 ಯೋಜನೆಗಳು ಈಗ ಲೋಕಸಭೆ ಎಲೆಕ್ಷನ್ ನಲ್ಲಿ ಏನಾದ್ರು ಪರಿಣಾಮ ಬೀರುತ್ತಾ ಅಂತ? ಅಗದಿ ಪರಿಣಾಮ ಬೀರುತ್ತಾ. ಮತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಹೆಣ್ಣು ಮಕ್ಕಳು ಎಲ್ಲರೂ ಪ್ರತಿಯೊಬ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರ. ಅವ್ರು ಈಗ ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂತಹ ಯೋಜನೆಗಳನ್ನ ತಂದು 5 ಯೋಜನೆಗಳನ್ನ ತಂದು ತನ್ನದೇ ಆಗಿರ್ತಕ್ಕಂತಹ ಇಲ್ಲಿ ಪ್ರಭಾವ ಬೀರ್ತಾ ಇದೆ. ಸೊ ಅದು ಈಗ ಲೋಕಸಭೆ ಎಲೆಕ್ಷನ್ ಅಲ್ಲಿ ಹೆಚ್ಚು ಪ್ರಭಾವ ಬೀರುತ್ತಾ, ಹೇಗೆ ಅಂತ? ಕಾಂಗ್ರೆಸ್ ಏನು ಬೇರೆದಲ್ಲ, ಮೋದಿ ಅವ್ರದ್ದೇ ಆಗುತ್ತೆ. ಇಲ್ಲಿ ಗದ್ದಿಗೌಡರು ಈಗ MP ಆಗಿರುವಂತದ್ದು, ಅಭಿವೃದ್ಧಿ ಹೇಗಿದೆ ಅಂತ? ಅಭಿವೃದ್ಧಿ ಏನು ಕಣ್ಣಿಗೆ ಕಾಣೋದಿಲ್ಲ, ಅವ್ರು ಏನ್ ಮಾಡ್ಯಾರ ಅನ್ನೋದು ನಮಗೂ ಗೊತ್ತಿಲ್ಲ. ಅಂದ್ರೆ ಈಗ ಒಟ್ಟಾರೆ ಭಾರತ ದೇಶಕ್ಕೆ ಯಾರು ಪ್ರಧಾನಮಂತ್ರಿಗಳು ಆಗ್ಬೇಕು ಅಂತ? ಮೋದಿ ಅವರೇ ಆಗ್ಬೇಕು. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಏನ್ ಅವರು ಹಂಗೆ ಮಾತಾಡ್ತಾರೆ, ಕರೆ ಕೆಲಸ ಏನು ಮಾಡಲ್ಲ. ಈಗ ನೋಡ್ರಿ ಇಲ್ಲೇ ಬಾಲ್ಕೋಟ್ರಿ BJPದು ಅವರು ನೋಡ್ರಿ ಯಾವಾಗೂ ಯಾರಿಗೂ ಕೆಟ್ಟಾಗಿಲ್ರಿ ಗದ್ದಿಗೌಡ್ರು. ಹಿಂಗಾಗಿ ಹೆಚ್ಚಾಗಿ ಅವ್ರದ್ದು ಅನುಕೂಲ ಆಕೈತ್ರಿ, ಒಲವು ಹೆಚ್ಚಾಯ್ತ್ರಿ. ಸರ್, ಇನ್ನು ಭಾರತ ದೇಶಕ್ಕೆ ಬರೋದಾದ್ರೆ ಯಾರ ನೇತೃತ್ವದಲ್ಲಿ ನಮ್ಮ ಭಾರತ ಸರ್ಕಾರ ನಡಿಬೇಕು ಸರ್? ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ, ಒಂದ್ ಕಡೆ ಮೋದಿ ಇದ್ದಾರೆ. ನೋಡ್ರಿ ನಮ್ಮ ಭಾರತ ದೇಶ ಮುಂದುವರಿಬೇಕಾದ್ರ ಮೋದಿ ಅವರ ಪ್ರಧಾನಿ ಆಗ್ಬೇಕ್ರಿ. ಹ್ಞೂ, ಮೋದಿ ಅವರ ಆಗ್ಬೇಕ್ರಿ. ಅಂದ್ರೆ ಅವರ ನೇತೃತ್ವನೇ ಮುಖ್ಯ ಅಂತ ಹೇಳಿ? ಹೌದ್ರಿ, ಅವ್ರ ನೇತೃತ್ವನ ಮುಖ್ಯ ರೀ. ಸರ್, ಈಗ ಇನ್ನೊಂದು, ಕಳೆದ ಎಲೆಕ್ಷನ್ ನಲ್ಲಿ 5 ಗ್ಯಾರಂಟಿಗಳನ್ನ ತಂದು ಒಂದ್ ರೀತಿ ಏನೋ ಬೇರೆ ಮಾಡಿಬಿಟ್ರು ಅಂತ ಹೇಳ್ಬೋದು. ಅಂದ್ರೆ ಜನರ ಮನಸ್ಸಲ್ಲಿ 5 ಗ್ಯಾರಂಟಿಗಳ ಬೀಜಗಳನ್ನ ಬಿತ್ತಿ ಏನೋ ಮಾಡಿದ್ರು ಅಂತ ಹೇಳ್ಬೋದು, ಏನೋ ಮ್ಯಾಜಿಕ್ ಮಾಡಿಬಿಟ್ರು ಅಂತ ಹೇಳಿ. ಆ ಮ್ಯಾಜಿಕ್ ಈಗ ವರ್ಕ್ ಆಗತ್ತಾ ಸರ್ ಅಂತ, ಹೇಗೆ? ಈಗ ನೋಡ್ರಿ ಈಗ ಮ್ಯಾಗಿನ ಲೋಕಸಭಾ ಚುನಾವಣೆ ಅಲ್ರಿ ಇದು, ಅದು ಸ್ಟೇಟಿಗೆ ಸಂಬಂಧಪಟ್ಟಿದ್ರಿ. ಇದು ಸೆಂಟ್ರಲಿಗೆ ಸಂಬಂಧಪಟ್ಟಿದ್ದಂದ್ರೆ BJPನ ಮಾಡ್ತಾರೆ. ಹ್ಞೂ ರೀ, ಯಾಕಂದ್ರೆ ಈಗ ಇಲ್ಲೇ ಮಾಡೋದು ಎದ್ರ ಸಂಬಂಧ ರೀ, ಮ್ಯಾಗ ಮೋದಿ ಅವ್ರು ಬರಲಿ ಅನ್ನೋ ಸಂಬಂಧ ಮಾಡೋದ್ರಿ. ಹ್ಞೂ ರೀ, ಅಂದ್ರೆ ಅಭಿವೃದ್ಧಿ ಅಂತ ಅನ್ನೋ ಪದಕ್ಕೆ ಮೋದಿ ಅಂತ ಹೇಳ್ತೀರಾ? ಹೌದ್ರಿ, ಹೌದ್ರಿ. ಆಮೇಲೆ ವಿನಾಯಕ್ ಕಾಶ್ಯಪ್ನವ್ರು ಬಂದ್ರೆ ಒಳ್ಳೇದಾಗತ್ರಿ. ಅಂದ್ರೆ ಈಗ ಲೋಕಸಭೆಯ ಈಗ MP ಸದ್ಯಕ್ಕೆ ಇರುವಂತದ್ದು ಗದ್ದಿಗೌಡರು. ಈಗ ಗದ್ದಿಗೌಡರನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಹಲವಾರು ಕಾರ್ಯಕರ್ತರಲ್ಲಿ ಭಿನ್ನ ಅಭಿಪ್ರಾಯಗಳಿದಾವೆ. ಏನ್ ಹೇಳ್ತೀರಿ ಅದಕ್ಕೆ? ಅವ್ರ ಅಭಿವೃದ್ಧಿ ಹೇಗೆ ಅಂತ? ಗದ್ದಿಗೌಡರು ಏನು ಕೆಲಸ ಮಾಡಿಲ್ಲ, ಏನು ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ಅದಕ್ಕಾಗಿ ಜನರು ಚೇಂಜ್ ಆತರ. ವಿನಾಯಕ್ ಕಾಶ್ಯಪ್ನವ್ರಿಗೆ ಈ ಸಲ ಟಿಕೆಟ್ ಅವ್ರಿಗೆ ಸಿಗುತ್ತೆ, ಅವ್ರಿಗೆ ಆರಿಸ್ಕೊಂಡ್ಬರ್ತೀವಿ. ಈಗ ಕಳೆದ ಸಾರಿ ಈಗ ಎಲೆಕ್ಷನ್ ಏನ್ ನಡೀತು, ಈಗ ವಿಧಾನಸಭೆದು, ಅಲ್ಲಿ ಒಂದಿಷ್ಟು ಯೋಜನೆಗಳು ತಂದ್ರು, ಒಂದು 5 ಯೋಜನೆಗಳನ್ನ ತಂದು ಒಂದೇನೋ ಮ್ಯಾಜಿಕ್ ತರ ಮಾಡ್ಬಿಟ್ರು ಅಂತ ಒಂದಿಷ್ಟು ಕಾರ್ಯಕರ್ತರ ಒಂದು ಅಭಿಪ್ರಾಯ. ಅಂದ್ರೆ BJP ಕಾರ್ಯಕರ್ತರಾಗ್ಬೋದು, ಸಾಮಾನ್ಯ ಜನರು ಹೇಳುವಂಥದ್ದು. ಈಗ ಅದೊಂದು ಮ್ಯಾಜಿಕ್ ಈಗ ವರ್ಕ್ ಆಗತ್ತಾ ಅಂತ? 5 ಯೋಜನೆ ಎಲ್ಲ ಎಲ್ಲರಿಗೆ ಮುಟ್ಟಿದಾವು, ಎಲ್ಲ ಬಡವರಿಗೆ ಮುಟ್ಟ್ಯಾವು. ಅದಕ್ಕೆ ಮ್ಯಾಜಿಕ್ ಏನಿಲ್ಲ, ಅದು ಎಲ್ಲ ಬಡವರಿಗೆ ಮುಟ್ಟ್ಯಾವು. ಅದರಿಂದ ಆರಿಸಿ ಬರ್ತಾ ಅದಿಲ್ಲ ಮ್ಯಾಜಿಕ್. ಅದು ಸರ್ಕಾರ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅದು 5 ಗ್ಯಾರಂಟಿಗಳು ಕೊಟ್ಟಾರ, ಎಲ್ಲ ಜನರಿಗೆ ಮುಟ್ಟ್ಯಾವು. ಅಂದ್ರೆ ಈಗ 5 ಗ್ಯಾರಂಟಿ ಈ ಸರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ವರ್ಕ್ ಆಕ್ಕವು ಅಂತ ಹೇಳ್ತೀರಿ? ನಾವು ರಾಹುಲ್ ಗಾಂಧಿ ಆದ್ರೆ ಒಳ್ಳೇದಾಗತ್ತೆ ದೇಶ. ರಾಹುಲ್ ಗಾಂಧಿ ಅವರು. ಓಕೆ, ಈಗ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಹೇಗಿದೆ ಅಂತ? ಏನೋ ಅಭಿವೃದ್ಧಿ ಇಲ್ಲ, ಏನೋ ಅಭಿವೃದ್ಧಿ ಮಾಡಿಲ್ಲ ಅವರು. ಸುಮ್ಮನೆ ಅಷ್ಟೇ ಸೋಕಿ ಅಲ್ಲ ಅಡ್ಡಾಡ್ಕೊಚ್ಚ, ಏನಿಲ್ಲ ಅಭಿವೃದ್ಧಿ ಏನು ಮಾಡಿಲ್ಲ ಅವರು. ರಾಹುಲ್ ಗಾಂಧಿ ಬಂದ್ರೆ ಅಭಿವೃದ್ಧಿ ಆಗತ್ತೆ ದೇಶ.
ಈಗ ಜನರಲ್ಲಿ ಒಂದು ಎರಡು ತರ ಅಭಿಪ್ರಾಯಗಳು ಇರ್ತವೆ. ಹೇಗಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಂದ್ರೆ ಸಿದ್ದರಾಮಯ್ಯ ಸರ್ಕಾರನ ತರಬೇಕು, ಅಥವಾ ಈ ನಂತರ ಈ ಲೋಕಸಭೆ ಎಲೆಕ್ಷನ್ ಬಂದ್ರೆ ಮೋದಿ ಅವ್ರನ್ನ ತರಬೇಕು ಅಂತ ಹೇಳ್ತಾರೆ. ಈ ತರ ಏನ್ ಮೈಂಡ್ ಸೆಟ್ ಇಲ್ಲಿದ್ಯಾ ಹೇಗೆ ಅಂತ? ಏನಿಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸಲ ಬರೋದು ಖಚಿತ ಬರ್ತೈತಿ. ಅಂದ್ರೆ ಈಗ ಗ್ಯಾರಂಟಿಯಾಗಿ ಕಾಂಗ್ರೆಸ್ಸೇ ಕೇಂದ್ರದಲ್ಲಿ ಬರುತ್ತೆ ಅಂತ ಯಾವ ತರ ಹೇಳ್ತೀವಿ? ಯಾವ್ದ್ರಿ ಕೇಂದ್ರದಲ್ಲೇ ಈ ಸರಿ ಬರುತ್ತೆ ಅಂತ. ಅಧಿಕಾರ ಈಗ 10 ವರ್ಷ ಆಳಿದ್ರ ಅವರು ನೋಡ್ಯಾರ, ಜನರಿಗೆ ಬೇಸರ ಐತಿ, ಎಲ್ಲರಿಗೂ ಬೇಸರ ಐತಿ. GST ಅವು ಇವು ಭಯಂಕರ ಎಲ್ಲ ರೇಟ್ ಜಂಪ್ ಆಗ್ಯಾವು. ಮೋದಿ ಅವರೆಲ್ಲ ಜನರಿಗೆ ಬೇಸರ ಆಗ್ಯಾರ. ಜೀರೋ ಕೆಲಸ ಅಭಿವೃದ್ಧಿ ಏನು ಮಾಡಿಲ್ಲ. ಅಂದ್ರೆ ಈ ಸರಿ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತೀರಿ? ಅದು ರಾಹುಲ್ ಗಾಂಧಿ ಅವರ ಪ್ರಧಾನಮಂತ್ರಿ. ಎರಡೂ ಪಕ್ಷಗಳನ್ನ ನೋಡ್ತಾ ಹೋದಾಗ ಈಗ ಸದ್ಯಕ್ಕೆ ಮೋದಿ ಅವರು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಿದ್ದಾರೆ. ಸೊ ಸದ್ಯಕ್ಕೆ ಬೇರೆ ಬೇರೆ ತರ ಮಾತುಗಳ ಕೇಳಿ ಬರೋದ್ರಿಂದ ಕೇಂದ್ರದಲ್ಲಿ ಅಂದ್ರೆ ಪ್ರಧಾನಮಂತ್ರಿಗಳು ಯಾರು ಆಗ್ಬೇಕು ಅಂತ? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ಅಂತ ಕೇಳ್ಬೋದು. ಒಳ್ಳೆ ಈಗ ಯುವಕರು ಅದಾರ, ಅಭಿವೃದ್ಧಿನ ಅವರಿಂದ ನಿರೀಕ್ಷೆ ಗ್ಯಾರಂಟಿ ಯೋಜನೆಗಳನ್ನ ತಂದ್ರು ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯವರು. ಏನಂತೀರಿ ಅದಕ್ಕೆ? ಸರಿಯಾಗಿ ಮುಟ್ಟಿದಾವ ಅಥವಾ ಆ ಒಂದು ಗ್ಯಾರಂಟಿಗಳು ಇನ್ಮೇಲೆ ಪ್ರಭಾವ ಬೀರ್ತಾವ ಅಂತ ಲೋಕಸಭೆ ಎಲೆಕ್ಷನ್? ಪ್ರಭಾವ ಬೀಳ್ತಾವ್ರಿ. ಅಂದ್ರೆ ಈಗ ಎಲ್ಲ ಗ್ಯಾರಂಟಿ ಎಲ್ಲರಿಗೂ ಮುಟ್ಟ್ಯಾವು. ಇನ್ನು ಅದನ್ನ ಕ್ರಮನ ದೊಡ್ಡ ಪ್ರಮಾಣದೊಳಗೆ ಎಲ್ಲ ಇದಾತು, ಎಲ್ಲದು ಸುದ್ದ ಆಗೈತಿ. ಅಂದ್ರೆ ಇನ್ನು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು. ಆಗ್ಬೇಕು.